ತುಂಬ ದಿನದ ಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ವ್ಲಾಗ್ಸ್. ಎಸ್, ತುಂಬ ದಿನ ಅಂತಂದರೆ ಆಲ್ಮೋಸ್ಟ್ ಮಂತ್ಸ್ಗಳೇ ಆಗೋಗ್ಬಿಟ್ಟಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅಥವಾ ಏನಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಎಸ್, ಈ ದಿನ ನಾನು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗುತ್ತೆ, ನೀವೆಲ್ಲ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ. ಎಸ್, ಈ ವರ್ಷ ಕೂಡ ನಾವು ನಮ್ಮೂರಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಬಟ್ ಲಾಸ್ಟ್ ಇಯರ್ ಥರ ನೀವು ಇನ್ನೂ ನನ್ನ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ನಾನು ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ಅವರು ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಹಾಕಿರ್ತೀನಿ. ಎಸ್, ಹೋದ ವರ್ಷ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ನಾನೇ, ಕ್ರಾಫ್ಟ್ ವರ್ಕ್ ಎಲ್ಲ ನಾನೇ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಈ ವರ್ಷ ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಬಿಕಾಸ್ ಟೈಮ್ ಇರಲಿಲ್ಲ, ಇದ್ರ ಕೆಲಸದಲ್ಲಿ ಟೈಮ್ ಇರಲಿಲ್ಲ. ಅದರಿಂದ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಏನೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಬಟ್ ದೇವ್ರ ಮನೇಲೇ ಸಿಂಪಲ್ಲಾಗಿ ಮಾಡಿದ್ವಿ ಪೂಜೆ. ಸೊ ಅದರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ. ಮಾರ್ನಿಂಗ್ 2 o'clock ಎದ್ದುಬಿಟ್ಟು ಅವಾಗ ಎಲ್ಲ ಮಾಡಿ 5:30 ಅಷ್ಟರಲ್ಲಿ ಪೂಜೆ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆ್ಯಕ್ಚುಲಿ ಇದು ಕೂಡ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಬೇಡ ಬಿಡು, ಪೂಜೆ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೂ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಟ್ರೈಪಾಡ್ಗೆ ಮೊಬೈಲ್ ಸೆಟ್ ಮಾಡಿಬಿಟ್ಟು ಇಟ್ಟಿದ್ದೆ. ವಿಡಿಯೋ ಆಗ್ತಾ ಇರಲಿ, ನೋಡೋಣ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಆದರೂ. ಎಸ್, ಕಳಶದೊಳಗಡೆ ನೀರನ್ನ ತುಂಬಿಸ್ಬಿಟ್ಟು ಅದರೊಳಗಡೆ ಏನೇನೋ ಕಳಶದ ಐಟಮ್ಸ್ ಎಲ್ಲ ಹಾಕಿ ಮತ್ತು ಕಾಯೆಲ್ಲ ಇಟ್ಬಿಟ್ಟು ನಾನಿವಾಗ ಕೂರಿಸಿದ್ದೀನಿ. ಸ್ವಲ್ಪ ಚಿಕ್ಕ ಬಿಡಿಸ್ನೆ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ಫುಲ್ ಎಲ್ಲ ಮಾಡಿಲ್ಲ. ಬಿಕಾಸ್ ಅಷ್ಟು ಹೇಳದ್ನಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಅಂತ. ಸೊ ಅದರಿಂದ ಎಲ್ಲ ಚಿಕ್ಕ ಬಿಡ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಬಟ್ ಐ ಪ್ರಾಮಿಸ್ ಯು ವ್ಲಾಗ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ರೆಡಿ ಆಯಿತು ಮತ್ತು ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ನೈಟ್ ಎಲ್ಲ ಮಲ್ಕೊಂಡಿದ್ವಿ ಅಲ್ವಾ, ಚಾಪೆ ಎಲ್ಲ ಹಂಗೆ ಇತ್ತು, ಅದೆಲ್ಲ ಮಡ್ಚಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು.
ಪೂಜೆ ಎಲ್ಲ ಆಯಿತು. ನಮ್ಮನೆ ಲಕ್ಷ್ಮಿ ತುಂಬ ಸುಂದರವಾಗಿ ಲಕ್ಷಣವಾಗಿ ಈ ಥರ ಕಾಣಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಅಡುಗೆ ಮಾಡಿಕೊಂಡು ಊಟ ಮಾಡೋದು, ಹಬ್ಬದ ಊಟ. ನಮ್ಮಮ್ಮ ನೈಟ್ ಒಂದು 2 ಅವರ್ಸ್ ಮಲ್ಕೊಂಡಿದ್ರು ಅಷ್ಟೇ. ಅವರು ನೈಟೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಡುಗೆಗೆ. ಬೆಳಗ್ಗೆ ಅಷ್ಟರಲ್ಲಿ ಪಲ್ಯ ಮತ್ತು ಅನ್ನ ಸಾಂಬಾರೆಲ್ಲ ಆಗಿತ್ತು. ನಾನಿಲ್ಲಿ ಚಿತ್ರಾನ್ನಕ್ಕೆ ಮತ್ತು ಕೋಸಂಬರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೆ. ನನಗೆ ಕುತ್ಕೊಂಡು ತರಕಾರಿ ಕಟ್ ಮಾಡೋದಕ್ಕಿಂತ ಈ ಥರ ನಿಂತ್ಕೊಂಡು ತರಕಾರಿ ಕಟ್ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಕುತ್ಕೊಂಡ್ಬಿಟ್ರೆ ನಾನು ಬೇಗ ಮುಗಿಯೋದೇ ಇಲ್ಲ, ಬೇಗ ಆಗಲ್ಲ. ನನಗೆ ಜಾಸ್ತಿ ಹೊತ್ತು ಕುತ್ಕೊಂಡು ಜಾಗದಲ್ಲೇ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದರಿಂದ ನಿಂತ್ಕೊಂಡು ಬೇಗ ತರಕಾರಿ ಎಲ್ಲ ಹಚ್ಚಿಟ್ಟೆ. ಇವಾಗ ಏನೇನೆಲ್ಲ ಬೇಕೋ ಎಲ್ಲನೂ ಕಟ್ ಮಾಡಿ ಇಟ್ಟೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಸ್ನಾನ ಮಾಡ್ಕೊಂಬಂದು ಇವಾಗ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಕವರ್ ಹಾಕೊಂಡ್ಬಿಡ್ಬೋದಾಗಿತ್ತು, ಇದೆಲ್ಲ ಅಡ್ಡ ಕೊಡುತ್ತೆ. ಮಮತಿಗೆ ಅದು ಬರುತ್ತೇನೆ ನೀಟಾಗಲ್ಲ, ಇಲ್ಲ ಅದ ಮೇಲೆ ತೊಟ್ಟಾಗ ಅರ್ಬಂದ ಇದು ಎತ್ಕೊಂಡ್ಬಿಡು ಅಂತ. ಯಾವ ಕೈಗೆ ಎತ್ಕೊಂಡು ನೋಡಮ್ಮ ನೀನೆ. ಹಿಡ್ದೆ ಕಾಲು ಯಾರು ಹೋಗ್ಬಿಡ್ಲ ಬಂದಿದ್ದ ಸರಿಯಾದ ಬಾ ಊಟ ಮಾಡು. ನಾನು ರೂಪ ಊಟ ಮಾಡ್ಕೊಂಡು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಚಾಪೆ ಹಾಕಲಿಲ್ಲ ಏನಿಲ್ಲ. ಊಟ ಆಮೇಲೆ ಬರ್ತೀರಾ? ಇಲ್ಲಿಗೆ ಬರುತ್ತಾ? ಬಂದಾಗ ಬರ್ಬೇಕು ಹೇಳ್ತೀನಿ. ಬೆಳಗ್ಗೆಯಿಂದ ಅಡುಗೆ ಮಾಡಿಕೊಂಡು ಊಟ ಮಾಡಿ ಬರೋರಿಗೆಲ್ರಿಗೂ ಊಟ ಬಡಿಸಿ ಅಷ್ಟರಲ್ಲೇ ಮುಗ್ದೋಯ್ತು. ನೆಕ್ಸ್ಟ್ ಇದು ಸಂಜೆ. ಬೆಳಗ್ಗೆ ಪೂಜೆ ಮಾಡಿದಾಗ ದೇವರಿಗೆ ತೆಂಗಿನಕಾಯಿ ಒಡೆದಿರಲಿಲ್ಲ. ಅದಕ್ಕೆ ತೆಂಗಿನಕಾಯಿ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಆ ಮನೆ ಹತ್ರ ಹೋಗಿದ್ದೆ. ತೆಂಗಿನಕಾಯಿ ತೊಗೊಂಬಂದು ಇವಾಗ ಮತ್ತೆ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ನಾನು ವರ್ಷ ಲಕ್ಷ್ಮೀ ಹಬ್ಬದ ದಿನ ಸ್ಯಾರಿ ಹಾಕ್ಕೊತಾ ಇದ್ದೆ. ಈ ವರ್ಷ ಸ್ಯಾರಿ ಕೂಡ ಹಾಕ್ಕೊಳ್ಳಿಲ್ಲ, ಗೊತ್ತಿಲ್ಲ, ಸ್ಯಾರಿ ಹಾಕ್ಕೊಳ್ಳೋಕೆ ಕೂಡ ಇಂಟ್ರೆಸ್ಟ್ ಬರಲಿಲ್ಲ. ಸೊ ಅದರಿಂದ ಸ್ಯಾರಿ ಕೂಡ ಹಾಕ್ಕೊಳ್ಳಿಲ್ಲ, ಬಟ್ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೆ. ಮತ್ತು ನಮ್ಮ ಅಮ್ಮನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ನನ್ನ ತಂಗಿ ನನ್ನ ತಮ್ಮ ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಏನೋ ಇನ್ನೂ ಸರಿ ಅನ್ನ ಏನಂದೆ? ಹೆಂಗಸು ಜೊತೆಗೆ ನಿಂಗೆ ಹೆಂಗೆ ಕೆಲಸನಾ? ನೀನು ಅರಿಶಿನ ಕುಂಕುಮ ತಗೊಂತ ಬಾ.
ಮತ್ತು ಸಂಜೆ ಪೂಜೆ ಎಲ್ಲ ಇಲ್ಲಿ ನಮ್ಮ ಮನೇಲಿ ಮುಗಿಸ್ಬಿಟ್ಟು ಇವಾಗ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೆಯಲ್ಲ ಅರಿಶಿನ ಕುಂಕುಮ ತೊಗೊಳಕ್ಕಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಕೂಡ ಮುಖ ತೋರ್ಸು, ಹಾಯ್ ಹೇಳು. ಸರಿ ಆಯಿತು, ಬಾಯ್. ಬಾಯ್. ಅಮ್ಮು ಮಂಜಮ್ಮ ಎತ್ತು 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 ಹಲೋ ಹಲೋ ಏನಮ್ಮ ಹಲೋ ಏನು ಮಾಡೋಣ ಅನ್ಕೊಂಡಿದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ಹಬ್ಬ ಆಗಿ ನೆಕ್ಸ್ಟ್ ಡೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನನ್ನ ತಮ್ಮ ಕಕ್ತ ಗಿಡ ಊರಿದ್ದ. ಆ ಸಾಲಲ್ಲಿ ಸೆಂಟ್ರಲ್ಲೆಲ್ಲ ನನ್ನ ಚೆಂಡು ಹೂವಿನ ಗಿಡದ್ದು ಪೈರು ಊರಿದ್ದೀವಿ. ಸೊ ಅದು ಸೆಂಟ್ರಲೆಲ್ಲ ಸ್ವಲ್ಪ ಕಳೆ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಕಿತ್ತಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಫುಲ್ ಎಲ್ಲ ಹಬ್ಬ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಪೂಜೆ ಕೂಡ ಆಗಿದೆ. ನಮ್ಮಮ್ಮ ಬ್ಲಾಗ್ ನೋಡ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ನಾನು ಮನೆ ಕ್ಲೀನ್ ಮಾಡಿ ಆ ಪೂಜೆದೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಪೂಜೆ ಮಾಡಿದೆ. ಸೊ ಇವಾಗ ಸ್ವಲ್ಪ ಹೊತ್ತೆಲ್ಲ ಮೊಬೈಲ್ ನೋಡಿದ್ವಿ. ಇವಾಗ ಹೊಲಕ್ಕೆ ಹೋಗೋಣ ಅಂತ ನಾನು ಚಪ್ಪಲಿ ಹಾಕ್ಕೊಂಡು ನಮ್ಮಮ್ಮನ ಕೂಗ್ತಾ ಇದ್ದೀನಿ, ಬಾ 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 ಅಂತ. ಟ್ರೈಪೋಡ್ ತರೋದು ಮತ್ತೆ ಟ್ರೈಪೋಡ್ ತೆಗ್ದಿಟ್ಟೆ, ತೊಗೊಂಡು ಹೋಗೋಣ. ಅಟ್ಲೀಸ್ಟ್ 1 ಮಿನಿಟ್ ಆದರೂ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸೋಣ ಅಂತ ಬಂದೆ. ಏಮೋ ಬರ್ತೀಯೋ ಇಲ್ವಮ್ಮ? ಎಲ್ಲ ರೋಡಲ್ಲಿ ಹೋಗೋರೆಲ್ಲ ಮನೆ ಇಟ್ಕೊಂಡು ಓಡಾಡ್ತಾರೆ, ಫೋನ್ ಇಟ್ಕೊಂಡು ಓಡಾಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇವಾಗ ಕಡೆ ಕಿಡಬೇಕಾಯ್ತು. ಚಪ್ಪಲಿ ಅಂತೂ ಹಾಕೊಂಡು ಹೋಗೋಕ್ಕಾಗಲ್ಲ. ನೆನ್ನೆ ನೈಟ್ ಫುಲ್ ಜೋರು ಗುಡುಗು ಸಿಡ್ಲು ಮಳೆ ಎಲ್ಲ ಬಂದುಬಿಡ್ತು. ಸೊ ಚಪ್ಪಲಿ ಹಾಕೊಂಡ್ರೆ ಎಲ್ಲ ಮೆತ್ಕೊಳ್ಳುತ್ತೆ. ಇದೆ ನೋಡಿ ನೆನ್ನೆ ಪೈರ್ನ ಊರಿರೋದು. ಇದು ಈ ಥರ ಫುಲ್ ಅಲ್ಲಿ ಡ್ರಿಪ್ ಎಲ್ಗನ ಮಾಡಿದಾರೋ ಅಲ್ಲಿಗನ ಊರಿದ್ದೀವಿ. ನಾನು ಮತ್ತು ನನ್ನ ತಮ್ಮ ಇಬ್ಬರು. ಇವತ್ತು ಕಳೆ ಅಂತ ಅಂದರೆ ಜಾಸ್ತಿ ಇಲ್ಲ, ಈ ಥರ ಒಂದೊಂದು ಹತ್ರ ಹುಲ್ಲು ಬೆಳ್ಕೊಂಡೈತೆ ಅಷ್ಟೇ. ಇನ್ನೇ ಮಳೆ ಬಂದಿರೋದ್ರಿಂದ ಇವತ್ತು ಈಸಿಯಾಗಿ ಕಿತ್ತಾಕ್ಬಿಡ್ಬೋದು. ಸೊ ಇದನ್ನು ಇವಾಗ ಕೀಳ್ತೀವಿ.
ನೆಕ್ಸ್ಟ್ ಸಂಜೆ ನಾನು ಆ ಮನೆ ಹತ್ರ ಹೋಗಿದ್ದೆ. ಅಲ್ಲಿರೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ. ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ಸಂಜೆ ಮತ್ತೆ ಅಲ್ಲಿಗೆ ಹೋಗಿದ್ದೆ. ತೆಂಗಿನಕಾಯಿ ಎಲ್ಲ ಬೇಕಿತ್ತು ಅಡುಗೆ ಮಾಡೋದಕ್ಕೆ, ಅದಕ್ಕೋಸ್ಕರ ತರೋಕ್ಕೆ ಹೋಗಿದ್ದೆ. ಆಮೇಲೆ ಇದು ನಮ್ಮ ಅಕ್ಕ, ಅವರು ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ರು. ಹೇಳ್ತಾ ಇದ್ಲು, ನೀನು ಒಳ್ಳೆ ಕಸ ಥರ ಇದ್ದೀನಿ, ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದೆಯಾ, ತೋರಿಸ್ಬೇಡ ಅಂತ ಹೇಳಿ ಮುಖ ಎಲ್ಲ ಮುಚ್ಕೊಂಡಿದ್ರು. ಗೈಸ್ ಇವಳು ನಮ್ಮ ಅಕ್ಕ ಗೈಸ್, ರೂಪಶ್ರೀ ಅಂತ. ತೋರಿಸಿರ್ಲಿ ಪರವಾಗಿಲ್ಲ, ನಾನು ಬೆಳ್ಳಗಿದ್ದೆ. ಅದೇ ಎಲ್ಲರಿಗೂ ಆಗ್ತಾಳೆ ಎಲ್ಲ. ನಿಮ್ದೇನು ಮಾತು ಬೇಡಜಿ. Agust 19 ಬಂದು ರಕ್ಷಾಬಂಧನ ಇತ್ತು. ನಾವು 18th ವಾಪಸ್ ಬರಬೇಕಾಗಿತ್ತು. ನನ್ನ ತಂಗಿ ಕೂಡ ಹಾಸ್ಟೆಲ್ಗೆ ಹೋಗಬೇಕಾಗಿತ್ತು ತುಮಕೂರಿಗೆ. ಅದರಿಂದ ನಾವು 18th ನಾನು ಮತ್ತು ನನ್ನ ತಂಗಿ ಇಬ್ಬರು ನನ್ನ ತಮ್ಮಂದಿಗೆ ರಾಖಿ ಕಟ್ಬಿಟ್ಟು ಬಂದ್ವಿ. ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಾರಿ, ಈ ವಿಡಿಯೋ ಕೂಡ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.